ಲ್ಯಾಬ್ ಕೇಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಕೈವಾಡ ಇದೆಯಾ? ಈ ತರದೊಂದು ಪ್ರಶ್ನೆ ಹಾಗೂ ಅನುಮಾನ ಬರೋದಕ್ಕೆ ಕಾರಣ ಆಗ್ತಾ ಇರೋದು ಮಾಗಡಿಯ ಮಾಜಿ ಶಾಸಕ ಎ ಮಂಜೂರ್ ಮಾಡಿರುವಂತಹ ಆರೋಪ. ಡಿ.ಕೆ. ಸುರೇಶ್ ಸೋಲಿಸಿದವರನ್ನ ಚಿತ್ ಮಾಡ್ತೀನಿ ಅಂತ ಅವತ್ತು ಹೇಳಿದ್ರು. ಈಗ ಅದನ್ನೇ ಮಾಡ್ತಿದ್ದಾರೆ ಅಷ್ಟೇ. ಮುನಿರತ್ನ ಪರಿಸ್ಥಿತಿ ಈಗ ಏನಾಗಿದೆ? ಕಾಂಗ್ರೆಸ್ ನಾಯಕರೇ ಶೀಘ್ರದಲ್ಲಿ ಹೆಸರನ್ನ ಅನೌನ್ಸ್ ಮಾಡ್ತಾರೆ ನೋಡಿ. ಈ ಸಿಡಿ ಫ್ಯಾಕ್ಟರಿ ಹಿಂದೆ ಇರೋರು ಯಾರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಇಷ್ಟೂ ವಿಚಾರಗಳನ್ನು ಹೇಳಿದ್ದಾರೆ. ನೀವೇ ಡಾಟ್ಸ್ ಅನ್ನು ಜಾಯಿನ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳಿದ್ದಾರೆ. ಇದು ಸಂಚಲನಕ್ಕೆ ಮತ್ತೊಮ್ಮೆ ಕಾರಣ ಆಗ್ತಾ ಇದೆ. ಮಾಗಡಿ ಮಾಜಿ ಶಾಸಕ ಎ ಮಂಜೂರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಯಾರು ಈ ಕೃತ್ಯಕ್ಕೆ ಬಲಿಯಾಗಿದ್ದಾರೆ ಒಂದ್ ಭಾಗ, ಯಾರ್ಯಾರು ಈ ಕೃತ್ಯನ ಮಾಡಿಸ್ತಾ ಇದ್ದಾರೆ, ಈ ಬಲೆನ ಬೀಸ್ತಾ ಇದ್ದಾರೆ, ಇದ್ರಿಂದಗಡೆ ಒಂದು ಫ್ಯಾಕ್ಟ್ರಿನೇ ತೆರೆದಿದ್ದಾರೆ ಅಂತೇಳಿ ನಾವ್ಯಾರು ಹೇಳ್ಬೇಕಿಲ್ಲ, ಕಾಂಗ್ರೆಸ್ನವರು ಹೇಳಾಗಿದೆ. ಅಸೆಂಬ್ಲಿಲಿ ಹೇಳಿದ್ದಾರೆ. ಅಸೆಂಬ್ಲಿಲಿ ಹೇಳೋದ್ಕಿಂತ ಇನ್ನೇನು ಹೇಳ್ಬೇಕಿದೆ? ಇದರಿಂದ ಯಾರಿದ್ದಾರೆ ತನಿಖೆ ಆಗ್ಬೇಕು, ಇದು ಜಗಜ್ಜಾಹೀರ ಆಗ್ಬೇಕು, ಇದು ಹೊರಗಡೆ ಬರ್ಬೇಕು. ಕಾಂಗ್ರೆಸ್ ಇನ್ನೇನು 2-3 ದಿವಸದಲ್ಲಿ ಅವರೇ ಹೇಳ್ತಾರೆ, ಕಾಂಗ್ರೆಸ್ನ ಹೆಸರು ಅನೌನ್ಸ್ ಮಾಡ್ಬಿಡ್ತಾರೆ. ಅಲ್ಲಿವರೆಗೂ ದಯಮಾಡಿ ಕಾಯಿ. ಸುಮಾರು 48 ಜನ ಅಂತ ಅಂದವ್ರೆ. ಎಷ್ಟು ಜನ ಅವರು? ಸುಮಾರು 48 ಜನ ಅವ್ರೆ. ಅವ್ರಿಗೆ ಯಾರ್ಯಾರು ಬೇಕು, ಯಾರ್ಯಾರಿಂದ ಅನುಕೂಲ ಆಗ್ಬೇಕು, ಅವ್ರನ್ನ ಇಲ್ಲಿಂದ ಹಳ್ಳಿಯಿಂದ ಡೆಲ್ಲಿ ಗಂಟ ಮಾಡ್ಕೊಂಡವ್ರೆ ಅಂತ ಅವ್ರೆ.